ಈ ಭಾರತದ ಭವಿಷ್ಯದ ನಿರ್ಮಾತೃಗಳು ಅವರನ್ನ ನೀವು ತಯಾರು ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮುನಿರತ್ನಪ್ಪ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೆ ಅದೇ ಡೈರೆಕ್ಟ್ ಆಗಿ ಅದನ್ನ ಕೇಳಲಾರ್ದಿರಾ ಡೈರೆಕ್ಟ್ ಆಗಿ ಶಶಿ ಸರ್ ಅಣ್ಣ ಒಂದೇ ಒಂದು ಸೆಕೆಂಡ್ ಮಾಡಕ್ಕೆ ನೀನೇ ನಿಂತ್ಕೊಬಿಡಿ. ಯಾರಿದ್ದಾರೆ ಇಷ್ಟಲ್ಲ? ಎಲ್ಲರೂ ಜೋರ ಬಿಡಬೇಕು. ಬಿಟ್ಟು ನಿಮ್ಗೆ ಏನೇ ತೊಂದರೆ ಬಂದ್ರು ಸೆಂಟ್ರಿಗೆ ಬಂದ್ಬಿಡಿ ಅಧ್ಯಕ್ಷ. ಆಸೀನರಾಗಿರ್ತಕ್ಕಂಥ BO ಗಂಗಾರಾಮಯ್ಯ ಅವರೇ, SI ಮಂಜುನಾಥ್ ಅವರೇ, ಮೆಕ್ಯಾನಿಕ್ ಶ್ರೀನಿವಾಸ್ ಅವರೇ, ಬಾಬು ಅವರೇ, ಸುಬ್ರಹ್ಮಣ್ಯ ಅವರೇ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಪತ್ರಿಕಾ ಮಿತ್ರರೇ, ಮಾಧ್ಯಮ ಮಿತ್ರರೇ, ಮತ್ತೆ ನನ್ನ ಪ್ರಥಮವಾಗಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಕಾರ್ಮಿಕ ವರ್ಗಕ್ಕೆ ಈ ಹಿಂದೆ ಕಾರ್ಮಿಕರು ಅಂದ್ರೆ ಜಿದ್ದಾಡುತ್ತಿದ್ರು. ಅವರಿಗೆ ಸಮಯ ಇಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಸೊ ಆ ಒಂದು ಅವ್ಯವಸ್ಥೆಯನ್ನ ಕಂಡು ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಈ ಕಾರ್ಮಿಕರಿಗೆ ಒಂದು ಸಮಯ ನಿಗದಿಪಡಿಸಬೇಕು ಅಂತ ಅವರು ಮೊನ್ನೆ ಕಾರ್ಮಿಕ ಸಚಿವರಾಗಿದ್ದಾಗ ಈ ಒಂದು ಕಾರ್ಮಿಕರ ಬಗ್ಗೆ ಆ ಒಂದು ಸಮಯದಲ್ಲೇ ಅತ್ಯಂತ ಕಾಳಜಿಯಿಂದ ಸಮಯವನ್ನ ನಿಗದಿಪಡಿಸಿದರು. ಇವತ್ತು ಬಂಧುಗಳೇ, ಕಾರ್ಮಿಕರು ದೇಶದ ಬೆನ್ನೆಲುಬು. ಯಾವ ರೀತಿ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ತಾವುಗಳು ಅದೇ ರೀತಿ ಬೆನ್ನೆಲುಬು. ಇವತ್ತು ತಾವಿಲ್ಲ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಕಾರ್ಖಾನೆ ಯಾವುದೂ ಇಲ್ಲ. ಹಾಗಂತ ಕಾರ್ಮಿಕರಾಗಿ ಉಳಿಬಾರದು. ಈ ದೇಶದ ಅತ್ಯಂತ ಶ್ರೀಮಂತ ಅಂಬಾನಿ ಕುಟುಂಬ, ಧೀರುಭಾಯಿ ಅಂಬಾನಿ ಅವರು ಒಂದು ಕಾಲದಲ್ಲಿ ಕಾರ್ಮಿಕರೇ. ಅವರು ಇವತ್ತು ಪ್ರಪಂಚದಲ್ಲಿ 400-500 ಸಾವಿರ ಅಂದ್ರೆ ಶ್ರೀಮಂತರ ಸ್ಥಾನದಲ್ಲಿದ್ದಾರೆ ಪ್ರಪಂಚದಲ್ಲಿ. ಕಾರ್ಮಿಕರ ಹಾಗೆ ಉಳಿದೆ ಅವ್ರ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಒಂದು ಜೀವನ ರೂಪಿಸ್ಬೇಕು. ನಾವು ಕಾರ್ಮಿಕರು ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಮಕ್ಕಳು ಇದೇ ರೀತಿ ಕಾರ್ಮಿಕರಾಗಬೇಕು ಅನ್ನೋದನ್ನ ಬಯಸಬಾರ್ದು. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ಎಲ್ಲಾ ರೀತಿ ಸವಲತ್ತುಗಳನ್ನ ಸಾರ್ವಜನಿಕರಿಗೆ ನೀಡ್ತಾ ಇದೆ. ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಕಾರ್ಮಿಕರ ಮಕ್ಕಳು ಅವರು ಒಂದು ಕಾರ್ಖಾನೆಯ ಮಾಲೀಕರಾಗ್ಬೋದು, ಒಂದು ಸಂಸ್ಥೆಯ ಮಾಲೀಕರಾಗ್ಬೋದು. ಈಗ ಸರ್ಕಾರದ ಸವಲತ್ತುಗಳನ್ನ ತಾವುಗಳೆಲ್ಲರೂ ಉಪಯೋಗಿಸಿಕೊಂಡು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ತಮಗೆ ಈ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ತಿಳಿಸುತ್ತಾ, ನನಗೆ ಬೇರೆ ಒಂದು ಕಾರ್ಯ ಇದೆ. ತಮ್ಮ ಅಪ್ಪಣೆ ಮೇರೆಗೆ ನಾನು ಈಗ ಇದರಿಂದ ನಿರ್ಗಮಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಈ ಕಾರ್ಯಕ್ರಮದ 141ನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದೆ. 1886ರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಒಂದು ಕಾರ್ಮಿಕ ಚಳುವಳಿಯ ಮೂಲಕ ಈ ಒಂದು ಕಾರ್ಯಕ್ರಮ ಜಾರಿಗೆ ಬಂದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಂತಹ ದಿನಗಳಲ್ಲಿ ಕಾರ್ಮಿಕರಿಗೆ ಒತ್ತಡ ಬದುಕಿನಲ್ಲಿ ನಿರ್ದಿಷ್ಟವಾದಂತಹ ವೇಳೆ ಇಲ್ಲದೆ ಕಡಿಮೆ ವೇತನಕ್ಕಾಗಿ ದುಡಿತಾ ಇರ್ತಕ್ಕಂಥ ಒಂದು ಕಾರ್ಮಿಕ ವರ್ಗ ಅವತ್ತು ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ದಿನ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅವತ್ತು ಅನೇಕ ಕಾರ್ಮಿಕರು ತಮ್ಮ ಜೀವನವನ್ನ ಕಳ್ಕೊಳ್ಳೋದ್ರ ಮೂಲಕ
ವಿಶ್ವಕ್ಕೆ ಸುಮಾರು 8 ಗಂಟೆಗಳ ಅವಧಿಯನ್ನ ನಿಗದಿ ಮಾಡೋದ್ರ ಮೂಲಕ ಅವತ್ತು ಒಂದು ಪ್ರಮುಖವಾದಂತಹ ನಿರ್ಣಯಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯವಾದಂತಹ ಚಳುವಳಿ ಅಂತಂದ್ರೆ ತಪ್ಪಾಗಲಾರದು. ಅನಂತರ ಭಾರತದಲ್ಲಿ 1923ರಿಂದ ಈ ಒಂದು ಕಾರ್ಮಿಕ ಚಳುವಳಿ ಭಾರತದಲ್ಲಿ 1923ರಿಂದ ಈ ಒಂದು ಕಾರ್ಮಿಕ ಚಳುವಳಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಅನಂತರದಲ್ಲಿ ಡಾಕ್ಟರ್ ಬಾಬುರಾವ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನಾತ್ಮಕವಾಗಿ ಈ ಕಾರ್ಮಿಕ ವರ್ಗಕ್ಕೆ ಏನು ಸೌಲಭ್ಯಗಳು ಸಿಗಬೇಕು ಅಂತಹ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ತನ್ನದೇ ಆದಂತಹ ಕಾನೂನಾತ್ಮಕ ಅಂಶಗಳನ್ನ ಅಳವಡಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಏನೇನು ಸೌಲಭ್ಯಗಳು ಸಿಗಬೇಕು, ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಅನೇಕ ಸೌಲಭ್ಯಗಳನ್ನ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಹಾಗೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನವನ್ನ ಕೊಡೋದ್ರ ಮೂಲಕ ಆ ಮಕ್ಕಳ ಅಭಿವೃದ್ಧಿಗೆ ಸರ್ಕಾರವು ಕೂಡ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬಂದಿದೆ. ನಾವು ಅದರ ಬಗ್ಗೆ ಹೆಚ್ಚಿನ ಅಂಶಗಳನ್ನ ಏನು ಸೌಲಭ್ಯಗಳಿದೆ ಅದನ್ನ ತಿಳ್ಕೊಳ್ಬೇಕು. ನಮ್ಮ ಮಕ್ಕಳನ್ನ ಮುಂದಿನ ಸತ್ಪ್ರಜೆಗಳನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಏನೇನು ಸೌಲಭ್ಯಗಳಿದೆ ನಮ್ಮ ಮಕ್ಕಳಿಗೆ ಒದಗಿಸೋದ್ರ ಮೂಲಕ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾವು ಕಾರ್ಮಿಕರಾಗಿಯೇ ದುಡಿತಕ್ಕಂಥದ್ದಲ್ಲ, ಕಾರ್ಮಿಕರಾಗಿ ಇವತ್ತು ಸಮಾಜದ ಏಳಿಗೆಗೆ ಕೂಡ ನಾವು ಬದ್ಧರಾಗಿ ನಾವು ಕಾರ್ಯವನ್ನ ನಿರ್ವಹಿಸಬೇಕಾಗಿದೆ. ಅಂತಹ ನೆಲೆಗಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಏನು ನಮಗೆ ಸೌಲಭ್ಯಗಳನ್ನ ಕಲ್ಪಿಸಿದೆ ಅದನ್ನ ಬಳಸ್ಕೊಳ್ಳೋದ್ರ ಮೂಲಕ, ಸರ್ಕಾರದ ಸೌಲಭ್ಯಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ದೇಶಕ್ಕೆ, ನಾಡಿಗೆ ಹೆಚ್ಚು ಆರ್ಥಿಕ ಪ್ರಗತಿಗೆ ನಾವು ದುಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಿ ಏರ್ಪಾಡು ಮಾಡಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ ಹಾಗೂ ಈ ವೇದಿಕೆಗೆ ಸುತ್ತಮುತ್ತಲಿರುವ ಕಾರಮಿಕರೆಲ್ಲ ಬಂದಿರುವ ಅವರಿಗೆಲ್ಲರಿಗೂ ವಂದಿಸುತ್ತಾ ಹಾಗೂ ಪತ್ರ ವರ್ಗಮದವರಿಗೂ ಹಾಗೂ ನನ್ನ ಅನೇಕ ಸ್ನೇಹಿತರಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಮಾತಾಡ್ತೀನಿ. ಬಾಬಾ ಅಂಬೇಡ್ಕರ್ ಸಾಹೇಬ್ರವರು ಕಾರ್ಮಿಕರ ಪರವಾಗಿ ಕೆಲವಾರು ಅಂಶಗಳನ್ನು ಅವರಿಗೆ ಅನುಕೂಲ ಆಗಲಿ ಅಂತ ಅವರು ಒಂದು ಕಾರ್ಮಿಕರವರು ಇದು ಮಿನಿಸ್ಟರ್ ಆಗಿದ್ದಾರೆ ಕೂಡ ಅವ್ರಿಗೆಲ್ಲರಿಗೂ ಅನುಕೂಲ ಆಗುವಂತೆ ಎಲ್ಲರಿಗೂ ಅವ್ರಿಗೇನು ವಿಚಾರ ಗೊತ್ತಿಲ್ಲ. ಕೆಲವರಿಗೆ ಬಡವರು ಸಿಕ್ಕಾಪಟ್ಟೆ ಕೆಲವರಿಗೆ ಓದಿರಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಕಾರ್ಮಿಕರಿಗೆ ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಸ್ಕೂಲಿಗೆ ಕಳಿಸಿ, ಚೆನ್ನಾಗಿ ಓದಿಸಿ, ಅಲ್ಲಿ ನಿಮಗೆ ಏನೇನು ಉಪಯೋಗ ಆಗಬೇಕು ಕಾರ್ಮಿಕರಲ್ಲಿ ನಿಮಗೆ ಕೆಲವಾರು ವಿಚಾರಗಳು ಗೊತ್ತಿಲ್ಲ. ಬಾಬಾ ಅಂಬೇಡ್ಕರ್ ಸಾಹೇಬ್ರವರು ನಿಮಗೆ ಯಾರಿಗಾನ ಹೆಚ್ಚು ಕಡಿಮೆ ಆದಾಗ ಕೆಲಸ ಮಾಡುವಾಗ ಏನೋ ತೊಂದರೆ ಆದಲ್ಲಿ ಅದರಲ್ಲಿ ಉಪಯೋಗಿಸುವಂತ ವಸ್ತುಗಳು ಏನಿದೆ ಅಂತ ಕೆಲವರು ಬುದ್ಧಿವಂತರು ಇರ್ತಾರೆ ನಿಮ್ಮಲ್ಲಿ, ಅವ್ರನ್ನ ಕೇಳಿ ವಿಚಾರ ಪಡೆದು ನೀವು ಅದನ್ನ ಏನು ಬರುತ್ತೆ ಅದನ್ನ ಲಾಭವನ್ನ ನೀವು ಪಡೆದುಕೊಳ್ಳಿ. ಕೆಲವಾರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದು ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಏನೇ ಮಿಷನ್ ಬಂದ್ರು, ಏನೇ ಯಾವುದೇ ಒಂದು ಕಂಪ್ಯೂಟರ್ ಬಂದ್ರು, ಕಾರ್ಮಿಕರು ಇಲ್ದ್ರೆ ಯಾವ ಕೆಲಸನೂ ಈ ಪ್ರಪಂಚದಲ್ಲಿ ಏನೂ ನಡೆಯೋದಿಲ್ಲ. ಕಾರ್ಮಿಕರು ಇದ್ರೇನೆ ಏನೇ ಒಂದು ಕೆಲಸ ಆಗಲಿ, ಒಂದು ಕೆಲಸ ಆದ್ರೇನೆ ಅವ್ರು ಮುಖ್ಯವಾಗಿ ಕಾರ್ಮಿಕರು ಬೇಕೇ ಬೇಕು. ನೀವು ಕೆಲವರಿಗೆ ಎಷ್ಟೋ ಜನಕ್ಕೆ ನಿಮ್ಮಲ್ಲಿ ಬರ್ತಕ್ಕಂಥ ಉಪಯೋಗಗಳು ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರು ಬುದ್ಧಿವಂತರು ಇರ್ತಾರೆ ಅವ್ರನ್ನ ಕೇಳಿ ತಿಳ್ಕೊಂಡು ಅದ್ರ ಉಪಯೋಗನ ನೀವೆಲ್ಲ ಪಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಚೆನ್ನಾಗಿ ಓದಿಸಿ ಒಳ್ಳೆ ಅವ್ರನ್ನ ಉತ್ತಮ ಪ್ರಜೆಯಾಗಿ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕದ ಪದಾಧಿಕಾರಿಗಳೇ, ಸಂಘ ಸಂಸ್ಥೆ ಮುಖಂಡರೇ ಹಾಗೂ ನಮ್ಮ BO ಸಾಹೇಬ್ರೆ ಮತ್ತು ನಮ್ಮ ನಗರ ಪೊಲೀಸ್ ಇಲಾಖೆ ಮುಖಂಡರೇ ಮತ್ತು ರಾಮಮೂರ್ತಿ ಅವರೇ, ಎಲ್ಲ ಹಿಂದೆ ಕುಳಿತಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿರೇ, ಅಣ್ಣ ತಮ್ಮಂದರೆ, ವೇದಿಕೆ ಮುಂಭಾಗದಲ್ಲಿರ್ಕ ಎಲ್ಲ ನನ್ನ
ಕಾರ್ಮಿಕ ಬಂಧುಗಳೇ, ಏನಿವತ್ತು ಇಷ್ಟೊತ್ತು ನಮ್ಮ ಯಾಕೆ ಪದೇ ಪದೇ ಅಂಬೇಡ್ಕರ್ ಪದನೇ ಬರ್ತದೆ ಇಲ್ಲಿ ಅಂತ ಕೆಲವರಿಗೆ ಸಂಶಯ ಇರ್ಬೋದು. ಕೂಲಿ ಕಾರ್ಮಿಕರ ಎಲ್ಲಾ ಜಾತಿಯ ಜನಾಂಗದವರು ಇರ್ತಾರೆ. ಒಂದೇ ಜಾತಿ ಒಂದೇ ಧರ್ಮ ಯಾವ್ದು ಇರಲ್ಲ, ಎಲ್ಲರೂ ಸಮಾನರಾಗಿ ಇಲ್ಲಿ ಇರ್ತಾರೆ. ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವತಂತ್ರ ಪೂರ್ವ 1942ರಿಂದ 46 ತನಕ ಅವರು ಕಾರ್ಮಿಕ ಸಚಿವರಾಗಿರ್ತಾರೆ ಬ್ರಿಟಿಷ್ ಕಾಲದಲ್ಲಿ. ಆಗ 14 ಗಂಟೆ ಕೂಲಿ ಕೆಲಸ ಮಾಡ್ತಾ ಇದ್ರು ನಮ್ಮವರು ಎಲ್ಲ ಏನು ಫ್ಯಾಕ್ಟ್ರಿಗಳಲ್ಲಿ. ಅವಾಗೆಲ್ಲ ಕೂಲಿ ಕಮ್ಮಿ, ಎಲ್ಲ ಕಮ್ಮಿನೇ, ಎಲ್ಲ ಫ್ಯಾಕ್ಟ್ರೀಸ್ ಇದ್ದಿದ್ದು. ಹಾಗಾಗಿ 14 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಅಂಬೇಡ್ಕರ್ ಅವರು ಯೋಚನೆ ಮಾಡಿ ಎಲ್ರಿಗೂ 14 ಗಂಟೆ ಇರೋದನ್ನ 8 ಗಂಟೆ ಸ್ಥಗಿತ ಮಾಡ್ತಾರೆ. ಯಾಕಂದ್ರೆ ದಿನನಿತ್ಯ ಅವರು ಕೆಲಸವನ್ನ 8 ಗಂಟೆನೇ ಇರೋದನ್ನ 14 ಗಂಟೆ ಮಾಡ್ಕೊಳ್ತಾ ಇದ್ರು. ಅದನ್ನ 8 ಗಂಟೆಗೆ ನಿಗದಿ ಮಾಡಿ ಎಲ್ರಿಗೂ 8 ಗಂಟೆ ಸಮಾನವಾಗಿ ಕೊಡ್ತಾರೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಏನು ಡೆಲಿವರಿ ಆದ್ಮೇಲೆ ಬಾಣಂತಿ ಆಗ್ತಾರೆ, 3 ತಿಂಗಳು ರಜಾ ಕೊಟ್ರು ಸಂಬಳ ಕೊಡಬೇಕು, ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದೊಂದಲ್ಲ ನಾನಾ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಅವರೆಲ್ಲಾ ಕೂಲಿ ಕಾರ್ಮಿಕರಿಗೂ ಎಲ್ಲ ಈ ಭಾರತ ದೇಶದ ಕಟ್ಟ ಕಡೆಯ ವ್ಯಕ್ತಿ ಯಾವುದೇ ಇರ್ಲಿ, ಮನುಷ್ಯ ಆಗಿರ್ಲಿ, ಪಶು ಆಗಿರ್ಲಿ, ಏನೇ ಆಗಿರ್ಲಿ, ಎಲ್ಲೇ ಇದ್ರು ಎಲ್ರಿಗೂ ಸಮಾನವಾಗಿ ಅವರ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ವಿಶ್ವ ಮಾನವರಾಗಿದ್ದಾರೆ. ಅದೇ ರೀತಿ ಅವರು ಏನು ಸ್ವತಂತ್ರ ಬಂದ ನಂತರ ಅವರು ಲಾ ಮಿನಿಸ್ಟರ್ ಆಗಿರ್ತಾರೆ. ಲಾ ಮಿನಿಸ್ಟರ್ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಬೇಕು ಅಂತ ಹಿಂದೂ ಕೋಡ್ ಬಿಲ್ಗೆ ಪ್ರಯತ್ನ ಮಾಡ್ತಾರೆ. ಆಗ ಆಗಿನ ಸರ್ಕಾರ ಒಪ್ಪಲ್ಲ, ಬೇಡ ಇದು ಹೆಣ್ಣು ಮಕ್ಕಳಿಗೂ ಸಮಾನ ಕೊಟ್ರೆ ನಮ್ಮ ಒಂದು ಗೌರವ ಕಮ್ಮಿ ಆಗತ್ತೆ, ಇದು ಕೊಡಕ್ಕಾಗಲ್ಲ ಅಂತ ಸರ್ಕಾರಗಳು ಹೇಳುತ್ತೆ. ಇವತ್ತು ಯಾರಾದ್ರೂ ಗ್ರಾಮ ಪಂಚಾಯತಿ ಮೆಂಬರ್ ನಿನ್ನ ಒಂದು ಒಬ್ಬರಿಗೆ ನೀರು ಬಿಟ್ಟಿಲ್ಲ, ಇಲ್ಲ ಒಂದು ರೋಡ್ ಹಾಕಿಲ್ಲ ಅಂತ ಕೆಲಸ ಬಿಟ್ಬಿಡ್ತಾರ, ರಾಜೀನಾಮೆ ಕೊಡ್ತಾರ ಸರ್ ಯಾರಾದ್ರು? ಆದ್ರೆ ಅವ್ರ ಮಾತು ಕೇಳಿಲ್ಲ ಅಂತ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ, ಹೆಣ್ಮಕ್ಳಿಗೆ ಸಮಾನತೆ ಕೊಟ್ಟಿಲ್ಲ ಅಂತ ಮಹಾನ್ ವ್ಯಕ್ತಿಗಳು. ಹಾಗಾಗಿ ಅವ್ರ ಮಾತನ್ನ ಪದೇ ಪದೇ ಎಲ್ಲಿದ್ರು ಇಡೀ ಭಾರತದ ಉದ್ದಕ್ಕೂ ಎಲ್ಲಾದ್ರೂ ಹೋಗ, ಅದು ಯಾರ್ದು ಇರ್ತಾರೆ ವಿಗ್ರಹಗಳು ದೇವರು ಇಲ್ದವ್ರು ಗೊತ್ತಿಲ್ಲ, ಆದ್ರೆ ಅಂಬೇಡ್ಕರ್ದು ಇಡೀ ಭಾರತ ದೇಶದಲ್ಲಿ ಪ್ರತಿ ಮೂಲೆಯಲ್ಲೂ ಇರ್ತದೆ. ಹಾಗೆ ಅದಕ್ಕೆ ಅಂಬೇಡ್ಕರ್ನ ಪದೇ ಪದೇ ಎಲ್ಲರೂ ನೆನೆಸ್ಕೊಳ್ತಾರೆ. ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡೋದು ಬೇಡ, ಅವರೆಲ್ಲ ಸಮಾನ ಮನಸ್ಸಿರೋರು. ಹಾಗಾಗಿ ನಾವೆಲ್ಲ ಸಮಾನ ಮನಸ್ಸರಾಗಿರೋದ್ರಿಂದ ಅಂಬೇಡ್ಕರ್ನ ಸಮಾನತೆಯಿಂದ ನೋಡೋಣ. ಕೆಲವು ಜಾತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ಒಂದು ಜಾತಿ ಒಂದು ದರಿದ್ರ ಇನ್ನೂ ಹೋಗಿಲ್ಲ. ಕೆಲವರು ಬಾಯಲ್ಲಿ ಹೇಳ್ತಾರೆ ನಮ್ಗೆ ಜಾತಿ ಇಲ್ಲ ಅಂತ, ಇವತ್ತು ಮನಸ್ಸಿನಲ್ಲಿದೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡಿದೆ ನಾನು, ಒಬ್ಬ ಸಂಘ ಸಂಸ್ಥೆಯಲ್ಲಿರೋ ವ್ಯಕ್ತಿ, ಒಬ್ಬ ಮುಠಾದ, ಅವ್ರು ಹೇಳ್ತಾನೆ ಮನೆಯೊಳಗೆ ಬರೋವ್ರಿಗೆ ಮತ ಹಾಕಿ ಮನೆ ಆಚೆ ಇರೋರಿಗೆ ಬೇಡ ಅಂತ. ಅಂದ್ರೆ ಆತ್ಮೀಯ ಸಂಘ ಸಂಸ್ಥೆಯಲ್ಲಿರೋ ವ್ಯಕ್ತಿ ಅವರು ಯಾವ ಮನಸ್ಥಿತಿ ಇಲ್ಲದೇನೆ ಮೊದಲು ಇಂಥವ್ರು ಏನ್ ಬೇಕಾದ್ರೆ ಮೊದಲು ಅವ್ರ ಮನಸ್ಸಲ್ಲಿರೋದನ್ನ ಮೈಂಡ್ ಅಲ್ಲಿ ತೆಗೆದ್ಬಿಡ್ಬೇಕು, ಆಮೇಲೆ ಮಧ್ಯದಲ್ಲಿ ಬರ್ಬೇಕು. ಹಾಗಾಗಿ ಅಂತವನ್ನೆಲ್ಲ ದೂರ ಇಟ್ಟು ನಾವೆಲ್ಲ ಸಮಾನರಾಗಿ ಬದುಕೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಈ ವೇದಿಕೆಯಲ್ಲಿ ಒಂದು ಮಾತು ಮಾಡಬೇಕು ಅವಕಾಶ ಎಲ್ಲ ಮಿತ್ರರಿಗೂ ಹೊಂದಿಸ್ತಾ ಲಾಸ್ಟ್ನೇದಾಗಿ ನನ್ನ ಒಂದು ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಜೈ ಭೀಮ್ ಜೈ ಭಾರತ್. ಸಾಕ್ಷರತಾ ಕೇಂದ್ರ ಎಲ್ಲಾ ಬ್ಯಾಂಕಿನ ಅಧಿಕಾರಿ ಒಂದು ಸತೀಶ್ ಅಣ್ಣ ಅವರಿಗೆ, ಮೂರ್ತಿ ಅಣ್ಣ ಅವರಿಗೆ, ಮತ್ತೆ ನಮ್ಮ BO ಸರ್ ಗಂಗರಾಮ್ಯ ಸರ್ ಅವರಿಗೆಲ್ಲ ನಾನು ಚಿರಪರಿಚಿತರು. ಅದೇ ರೀತಿ ಇವತ್ತು ಏನು ವಿಶ್ವ ಕಾರ್ಮಿಕರ ದಿನಾಚರಣೆ ಆಗ್ತಾ ಇದೆ, ಎಲ್ಲರಿಗೂ ವಿಶ್ವದಲ್ಲಿಂದ ಎಲ್ಲಾ ಕಾರ್ಮಿಕರು ನಮ್ಮ ಕಡೆಯಿಂದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಏನು ವಿಶ್ವ ಕಾರ್ಮಿಕ ದಿನಾಚರಣೆ ಅಂತ ಇದು ಮಾಡ್ತಾ ಇದ್ದಾರೆ, ನಿಮ್ಗೆ ಲೇಬರ್ ಕಾರ್ಡ್ ಅಂತ ಒಂದು ಸಿಗುತ್ತೆ. ಅದಕ್ಕೆ ನಿಮಗೆ 1100 11,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಎಲ್ಲಿ ಅಪ್ಲೈ ಮಾಡಬೇಕು? ಸೈಬರ್ ಸೆಂಟರ್ ಅಪ್ಲೈ ಮಾಡಬೇಕು. 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಅಲ್ಲಿ ಇರೋವರಿಗೆ 1,100 ರೂಪಾಯಿ ಕೊಡ್ತಾರೆ. ಕಾರ್ಮಿಕ ಸಂಘದಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅವ್ರಿಗೊಂದು ಕಾರ್ಡ್ ಕೊಟ್ಟಿರ್ತಾರೆ, ಮತ್ತೆ ಮಗುದು ಬ್ಯಾಂಕ್ ಅಕೌಂಟ್ ಇರಬೇಕು.
ಪ್ರತಿಯೊಬ್ಬರು ಇವಾಗ ಇದಕ್ ಮುಂಚೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈಗ ಪ್ರತಿಯೊಬ್ರು ಮಗು ಈಗ ಹುಟ್ಟಿದ ತಕ್ಷಣನೇ ಮಗುಗೆ ಅಕೌಂಟ್ ಮಾಡಿಸ್ತಾರೆ. ಅದರಿಂದ ನಿಮ್ ಮಗುದು ಅಕೌಂಟ್ ಇರ್ಬೇಕು ಮತ್ತೆ ನಿಮ್ದು ಅಕೌಂಟ್ ಇರ್ಬೇಕು. ಅವ್ರಿಗೆ ಎಷ್ಟು ಕೊಡ್ತಾರೆ? 1,100 ಇಂದ 11,000 ರೂಪಾಯಿವರೆಗೂ ಅಮೌಂಟ್ ಸಿಗುತ್ತೆ. ಏನೇನ್ ಡಾಕ್ಯುಮೆಂಟ್ ಬೇಕು ಅವರಿಗೆ? ಲೇಬರ್ ಕಾರ್ಡ್ ಇರಬೇಕು, ಮಗುದು ಬ್ಯಾಂಕ್ ಅಕೌಂಟ್ ಇರಬೇಕು, ತಂದೆದು ಬ್ಯಾಂಕ್ ಅಕೌಂಟ್ ಇರಬೇಕು. ಯಾವುದೇ ಸೈಬರ್ ಸೆಂಟ್ರಿಗೆ ಹೋದ್ರೆ ಅಲ್ಲಿ ಅಪ್ಲೈ ಮಾಡ್ತಾರೆ. ಈಗ ಜನವರಿ 1ನೇ ತಾರೀಕಿಂದ ಮೇ 31, 2024 ಲಾಸ್ಟ್ ಡೇಟ್. ನಿಮ್ಮ ಮಕ್ಕಳದು ಯಾರ್ದು ಬ್ಯಾಂಕ್ ಅಕೌಂಟ್ ಇಲ್ವೋ ಅವರು ಬಂದು, ನಿಮ್ಮ ಮಗು ಈಗ ಏನು ಒಂದು 10 ವರ್ಷ ಒಳಗಡೆ ಇದ್ರೆ ಅದು ತಂದೆದು ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಮಗುದು ಅಕೌಂಟ್ ಓಪನ್ ಮಾಡ್ತಾರೆ ಗಾರ್ಡಿಯನ್ ಆಗಿ. 10 ವರ್ಷ ಮೇಲೆ ಪಟ್ಟಿದ್ರೆ ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡ್ತಾರೆ. ಅವ್ರಿಗೆ ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡ್ಬಿಟ್ಟು ಇಂಡಿವಿಜುವಲ್ ಆಗಿ ಆಪರೇಟ್ ಮಾಡ್ಬೋದು. ಮುಳಬಾಗಿಲು ತಾಲೂಕನ್ನ ಎಲ್ಲಾ ಸ್ಕೂಲ್ ಹೋಗಿದ್ರಿ, ಸುಮಾರು ಜನ ಮಕ್ಕಳದ್ದು ಅಕೌಂಟ್ ಆಗಿದೆ. ಇನ್ನು ನಿಮ್ ಮಕ್ಕಳದ್ದು ಯಾರ್ದಾಗಿಲ್ಲೋ ಎಲ್ಲಾ ಬ್ಯಾಂಕ್ ಇನ್ಚಾರ್ಜ್ ನಾನೇ. ನನ್ನ ಗಮನಕ್ಕೆ ತಗೊಂಡ್ಬಂದ್ರೆ ಸತೀಶ್ ಅಣ್ಣ ಅವ್ರಿಗಾಗ್ಲಿ, ಇಲ್ಲ ನಮ್ಮ BO ಸರ್ಗಾಗ್ಲಿ, ಇಲ್ಲ ನಮ್ಮ ಮೂರ್ತಿ ಅಣ್ಣ ಅವ್ರಿಗಾಗ್ಲಿ, ಕಿಟ್ಟಿ ಅಣ್ಣಗಾಗ್ಲಿ ಹೇಳಿದ್ರೆ ಎನಿ ಬ್ಯಾಂಕ್ ನಿಮ್ಗೆ ತೊಂದರೆ ಆಗ್ತಾ ಇದೆ, ಬ್ಯಾಂಕ್ ಅಕೌಂಟ್, ಸ್ಟೂಡೆಂಟ್ ಅಕೌಂಟ್ ಎಲ್ಲಾ ಮಗುಗೂ ಇರಬೇಕು. ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ LDM ಸರ್ ಕೂಡ ಹೇಳ್ತಾ ಇರ್ತಾರೆ ಎಲ್ಲಾ ಮಗುದು ಅಕೌಂಟ್ ಇರ್ಬೇಕಂತ. ನಾನು ಸುಮಾರು ಸ್ಕೂಲ್ ಹೋಗಿದ್ದೀನಿ. ಇಲ್ಲಿರೋದ್ರಲ್ಲಿ ಯಾರ ಮಗುಗೆ ಅಕೌಂಟ್ ಇಲ್ಲ ಕೈ ಮೇಲೆ ಕೆತ್ತಿದ್ದೆ ದಯವಿಟ್ಟು 2 ಯಾಕಿಲ್ಲ ಸರ್? ಆಧಾರ್ ಕಾರ್ಡ್ ಇಲ್ವಾ? ಆಧಾರ್ ಕಾರ್ಡ್ ಇಲ್ವಾ ಸರ್? ಲೇಬರ್ ಕಾರ್ಡ್ ಅಲ್ಲಿ ಸುಮಾರು ನಿಮಗೆ ಇದೆ. ಮಗು ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ನೋಡಿ. ಆ ಮಗು ನರ್ಸಿಂಗ್ ಮಾಡ್ತಾ ಇದ್ರೆ 6,000 ರೂಪಾಯಿ ಕೊಡ್ತಾರೆ, ITA ಮಾಡ್ತಾ ಇದ್ರೆ 4,000 ರೂಪಾಯಿ ಕೊಡ್ತಾರೆ. ಅವ್ರು BEd MPhil ಮಾಡಿದ್ರೆ 11,000 ರೂಪಾಯಿ ಕೊಡ್ತಾರೆ. ಅವ್ರು ಸಪೋಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ರೆ 3,000 ರೂಪಾಯಿವರೆಗೂ ಕೊಡ್ತಾರೆ ಅಮೌಂಟ್. ಒಳ್ಳೆ ಸ್ಕೀಮ್ ಇದೆ ಸರ್ ಇದು, ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡ್ಕೊಂಡ್ರೆ. ಅದೇ ರೀತಿ ನಮ್ಮ ಬ್ಯಾಂಕ್ ಅಲ್ಲಿ PMSB ಬ್ಯಾನರ್ PMSBA PMJJBY ಅಂತೇಳಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಇನ್ಶೂರೆನ್ಸ್ ಇದೆ. ನಿಮ್ಗೆ ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಬೋದು. ಅಂದ್ರೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ನಿಮ್ಮ ನಾಮಿನಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮುಳಬಾಗಿಲು ತಾಲೂಕಲ್ಲಿ 32 ಜನಕ್ಕೆ ಬಂದಿದೆ ಸರ್. ಲಾಸ್ಟ್ ಟೈಮ್ ಒಡ್ಡಳ್ಳಿಯಲ್ಲಿ ಅವ್ರು ಕೂಡ ಬಂದಿದ್ದಾರೆ. ನಾನು ಎಲ್ಲಾ ಬ್ಯಾಂಕ್ಗೂ ಹೋಗಿ ಎಲ್ಲಾ ಪಂಚಾಯತಿಗೆ ಹೋಗಿ ಅವೇರ್ನೆಸ್ ಕೊಡ್ತಾ ಇರ್ತೀವಿ. ಇದು ಸೆಂಟ್ರಲ್ ಗವರ್ಮೆಂಟ್ ಅಫಿಷಿಯಲ್ಗೂ ಮಾಡ್ಕೋಬಹುದು, ನಾರ್ಮಲ್ ಪಬ್ಲಿಕ್ ಮಾಡ್ಕೋಬಾರ್ದು. 18 ವರ್ಷದಿಂದ 50 ವರ್ಷ ಒಳಗಡೆ ಇದ್ರೆ ಅವರಿಗೆ ವರ್ಷಕ್ಕೆ 436. ನೀವು ಯಾವುದೇ ಏಜೆಂಟ್ಗೆ ಕಟ್ಟಷ್ಟಿಲ್ಲ. ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ನಿಮ್ದು ಅಕೌಂಟ್ 3-4 ಬ್ಯಾಂಕ್ ಇದ್ರೆ 3-4 ಬ್ಯಾಂಕ್ ಅಲ್ಲಿ ಮಾಡ್ಕೊಂಡ್ರೆ ಬರೋದಿಲ್ಲ. ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಅವ್ರ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಈ ರೀತಿ ಅಮಿತಾ ಮೇಡಮ್ ಅವ್ರು ಬಂದಿದ್ರು, ಇದು PMJJBY PMSBY ಹೇಳಿದ್ರು ಅಂತ ನೀವು ಹೇಳಿದ್ರೆ ಅವರು ನಿಮ್ಗೆ ಎನ್ರೋಲ್ಮೆಂಟ್ ಮಾಡ್ಕೊಡ್ತಾರೆ. ಸಪೋಸ್ ನೀವು ಹೋಗಕ್ ಆಗೋದಿಲ್ಲ, ಈಗ ಲೇಬರ್ ಇದರಿಂದ ಮೂರ್ತಿ ಅವ್ರು ಇದ್ರಲ್ಲ, ಅವ್ರಿಗೆ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಡೀಟೇಲ್ಸ್ ಕೊಟ್ರೆ ಒಂದಿನ ಆ ಮ್ಯಾನೇಜರ್ ನಾವು ಅಲ್ಲಿ ನಿಮ್ಗೆ ಕರೆಸ್ತೀವಿ, ನಿಮ್ಗೆ ಅಲ್ಲೇ ಮಾಡ್ಕೊಡ್ತಾರೆ. ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಆಕ್ಸಿಡೆಂಟಲ್ ಇನ್ಸೂರೆನ್ಸ್. ಆಕ್ಸಿಡೆಂಟ್ ಆಗಿ ಒಂದು ಕಾಲು ಕೈಯೋ ಮುರಿದೋದ್ರೆ ಅದಕ್ಕೆ 2 ಲಕ್ಷ ರೂಪಾಯಿ ನಿಮ್ಗೆ ಸಿಗುತ್ತೆ. ವರ್ಷಕ್ಕೆ ಎಷ್ಟು ಕಟ್ಟೋದು? 20 ರೂಪಾಯಿ. ಒಂದು ದಿನಕ್ಕೆ 1.5 ರೂಪಾಯಿ. ಇದೆಷ್ಟು? 436. ಇದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು. ಇದಕ್ಕೆ ಯಾವುದೇ ಪೋಸ್ಟ್ ಮಾಡೋದಿಲ್ಲ, ಪ್ರತಿಯೊಬ್ಬರಿಗೂ ಆಗಿರ್ಬೇಕನ್ನುವಂತ ಉದ್ದೇಶದಿಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅನ್ನು ಇದನ್ನ 2014 ಆಗಸ್ಟ್ 26ನೇ ತಾರೀಕು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದುವರೆಗೂ ಮುಳಬಾಗಿಲಲ್ಲಿ 70% ಎನ್ರೋಲ್ಮೆಂಟ್ ಆಗಿದ್ದಾರೆ. ಇನ್ನ 30% ಎನ್ರೋಲ್ಮೆಂಟ್ ಮಾಡ್ಕೋಬೇಕು. ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಇದು ಲೇಬರ್ ಮಾಡ್ಕೋಬಹುದು, ಗವರ್ಮೆಂಟ್ ಅಫಿಷಿಯಲ್ ಮಾಡ್ಕೋಬಹುದು, ಎಲ್ಲರೂ ಮಾಡ್ಕೋಬಹುದು. ಆಕಸ್ಮಿಕ ಸಾವು ಬಂದ್ರೆ ಎಲ್ಲರೂ ಇದಾಗುತ್ತೆ. ಇವನ್ ಈಗ ಇನ್ನೊಬ್ರು ಸತ್ತೋಗಿದ್ದಾರೆ ಕೃಷ್ಣಪ್ಪ ಅಂತ, ಅವ್ರು ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ. ನಾನು ಹೋಗಿ ಅವ್ರ ಮನೆ ಹತ್ರ ಹೇಳಿದೆ, ಬ್ಯಾಂಕ್ ಆಫ್ ಬರೋಡಾ ಮುಳಬಾಗಿಲು ಬ್ಯಾಂಕ್ ಅಲ್ಲಿ ಅವ್ರಿಗೆ 4 ಲಕ್ಷ ರೂಪಾಯಿ ಬರುತ್ತೆ. ನಿಮಗೆ ಬೇಕಿದ್ರೆ ಅದು ಪ್ರೂಫ್ಸ್ ಕೂಡ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಮಾಡ್ಬೋದು. ನಿಮಗೆ ನಾವು ಯಾವುದೇ ಪೋಸ್ಟ್ ಮಾಡೋದಿಲ್ಲ. ಇದು ಬಂದು ಫುಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು. ನಿಮ್ಮ ಸ್ವ ಇಚ್ಛೆಯಿಂದ ಯಾರಿಗೇನು ಅಮೌಂಟ್ ಏನು ನೀವು ಕೈ ಕೊಡೋಷ್ಟಿಲ್ಲ. ನಿಮ್ಮ ಖಾತೆಯಲ್ಲಿ ಅಕೌಂಟ್ ಇದ್ದೆ ಪ್ರತಿ ವರ್ಷ ಮೇ 21ನೇ ತಾರೀಕು ಪ್ರಧಾನ ಮಂತ್ರಿ JJBY ಅದು 436 ರೂಪಾಯಿ ಆಟೋ ಡೆಬಿಟ್ ಆಗುತ್ತೆ. ಆಟೋ ಡೆಬಿಟ್ ಅಂದ್ರೆ ನಿಮ್ಮ ಖಾತೆಯಲ್ಲಿ ಅಕೌಂಟ್ ಇದ್ರೆ ಅದೇ ಕಡಿತ ಆಗುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಇದು ಬಂದ್ಬಿಟ್ಟು 20 ರೂಪಾಯಿ. ಇದು ಕೂಡ ಅಷ್ಟೇ 30 ಮೇ ಆ ತಿಂಗಳಲ್ಲಿ, ಇವಾಗ ಈ ತಿಂಗಳಲ್ಲಿ ಎಲ್ಲ ಎನ್ರೋಲ್ಮೆಂಟ್ ಆಗ್ತಾ ಇರ್ತದೆ. ನಿಮ್ಮ ಮನೆಯಲ್ಲಿ 18 ವರ್ಷ ಮೇಲ್ಪಟ್ಟವ್ರು ಯಾರೇ ಇರ್ಲಿ ದಯವಿಟ್ಟು ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಒಳ್ಳೆ ಸ್ಕೀಮ್ ಇದು. ನಿಮ್ಗೆ ಅಪ್ಲಿಕೇಶನ್ ಸಿಕ್ಕಿಲ್ಲ, ಯಾವ ಬ್ಯಾಂಕ್ ಅಂತ ಹೇಳಿ ನಿಮ್ಮ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಲ್ಲ ಅವ್ರು ಲೀಸ್ಟ್ ಕೊಟ್ರೆ ನಾನೇ ಅಪ್ಲಿಕೇಶನ್ ಕೊಡ್ತೀನಿ. ಎಲ್ಲಾ ಬ್ಯಾಂಕ್ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದು ನಾನೇ. ಮುಳಬಾಗಿಲಲ್ಲಿ ಎಲ್ಲಾ ಬ್ಯಾಂಕ್ ನಿಮಗೆ ತೊಂದರೆ ಆಗ್ತಾ ಇದ್ರೆ ಕೂಡ ನಾವು ಇದ್ ಮಾಡ್ತೀವಿ. ನಿಮ್ಮ ಮಕ್ಳಿಗೆ ಅಕೌಂಟ್ ಓಪನ್ ಮಾಡಲಿ ಅಂತ ಕೂಡ ಹೇಳ್ತೀವಿ. ಅದೇ ರೀತಿ ನಿಮ್ಮ ಮಕ್ಕಳು ಇವಾಗ ಎಜುಕೇಶನ್ ಅನ್ನೋದು ನಮ್ಮ ಗಂಗರಾಮಯ್ಯ ಸರ್ ಹೇಳ್ದಂಗೆ ನಾವು
ನಾವು ಓದಿಲ್ಲ ನಮ್ಮ ಮಕ್ಕಳು ಓದ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಎಜುಕೇಶನ್ ಅನ್ನೋದು ಅವ್ರು ಕಷ್ಟಪಟ್ಟು ದುಡಿದು ಬಿಸಿಲಲ್ಲಿ ಹೋಗಿ ದುಡ್ದುಬಿಟ್ಟು ಇವಾಗ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಿಸ್ತಾರೆ. ಅದೇ ಅವರು ಒಂದು ಎಷ್ಟು ಗೊತ್ತಾ, 4 ಲಕ್ಷವರೆಗೂ ತಂದೆ ಒಪಿನಿಯನ್ ಇದ್ರೆ ಯಾವುದೇ ಶೂರಿಟಿ ಬೇಕಾಗಿಲ್ಲ. ನಿಮಗೆ ಎಜುಕೇಶನ್ ಲೋನ್ ಕೊಡ್ತಾರೆ. www.ವಿದ್ಯಾಲಕ್ಷ್ಮಿ ಪೋರ್ಟಲ್. ಕೆಲವು ಹೇಳ್ಬೋದು, ಮೇಡಮ್ ನಾವು ಬ್ಯಾಂಕ್ ಹತ್ರ ಹೋಗ್ತೀವಿ, ನಾವು ಸುತ್ತಾಡಿ ಸಾಕಾಗುತ್ತೆ ಅಂತ ಹೇಳಿ. ನೀವು ಬ್ಯಾಂಕ್ ಹತ್ರ ಹೋಗೋಷ್ಟೇ ಇಲ್ಲ. ಎಲ್ಲ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಸೈಬರ್ ಸೆಂಟರ್ ಇದೆ. ಸೈಬರ್ ಸೆಂಟರ್ ಹೋದ್ರೆ www.ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಇರ್ತಾರೆ. ನಮ್ಮ ಇಂಡಿಯಾದಲ್ಲೇ ಸೇವಾ ಕೇಂದ್ರ ಮತ್ತೆ ಸೈಬರ್ ಸೆಂಟರ್. ಅಲ್ಲಿ ಹೋದ್ರೆ ನಿಮ್ ಮಗು ನೀವು ಓದ್ತಾ ಇರುತ್ತಲ್ಲ, ನಿಮ್ ಮಗುದು ಒಂದು ಮೆರಿಟ್ ಕೊಡ್ತಾರೆ. CET ಅಲ್ಲಿ ನೀಟ್ ಅಲ್ಲಿ ಬರೆದಿರ್ತಾರೆ. ಅದೊಂದು ಲಿಸ್ಟ್ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು. ಈಗ 4 ಲಕ್ಷವರೆಗೂ ಬೇಕಿದ್ರೆ ಯಾವುದೇ ಶೂರಿಟಿ ಬೇಕಾಗಿಲ್ಲ. ತಂದೆದ ಅಕೌಂಟು, ಮಗುದ ಅಕೌಂಟು ಒಂದೇ ಬ್ಯಾಂಕ್ ಅಲ್ಲಿ ಇರಬೇಕು. ಸೈಬರ್ ಸೆಂಟರ್ ಆಗಿದ ತಕ್ಷಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ಕಾಪಿ ಹೋಗುತ್ತೆ. ನೀವು ಸಪೋಸ್ ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡ ಆಗಿರ್ಬೋದು, SBI ಆಗಿರ್ಬೋದು, ಯಾವ ಬ್ಯಾಂಕ್ ಆದ್ರೆ ಆ ಬ್ಯಾಂಕ್ ಒಂದು ಹೋಗುತ್ತೆ. ಅವರು ರಿಸಲ್ಟ್ ಮಾಡ್ಬೇಕಂದ್ರೆ ನಿಮ್ದು ಪ್ರಾಪರ್ ರೀಸನ್ ಇರಬೇಕು. ಅಂದ್ರೆ ಈಗ ಇದಕ್ಕೆ ಮುಂಚೆ ನೀವು ಮ್ಯಾನ್ಯುವಲ್ ಆಗಿ ಹೋದ್ರೆ ಇಲ್ಲ ನಾವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ನೀವು ಆನ್ಲೈನ್ ಅಲ್ಲಿ ಹಾಕಿದ ತಕ್ಷಣ ಆನ್ಲೈನ್ ಅಲ್ಲಿ ನಿಮ್ಗೆ ರಿಸಲ್ಟ್ ಮಾಡೋದಕ್ಕೆ ಒಂದು ಇದಿರಬೇಕು. ಒಳ್ಳೆ ಸ್ಕೀಮ್ ಇದು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ. ನಮ್ಮ ಇಂಡಿಯಾದಲ್ಲಿ ಹೋದಂಗಿದ್ರೆ 20 ಲಕ್ಷವರೆಗೂ ಕೊಡ್ತಾರೆ. ಸಪೋಸ್ ಇವಾಗ ಎಲ್ಲ ರಷ್ಯಾಗೆಲ್ಲ ಕಳಿಸ್ತಾರೆ. ನಮ್ಮ ಇಂಡಿಯಾದಲ್ಲಿ MBBS ತುಂಬಾ ಕಾಸ್ಟ್ಲಿ ಅಂತೇಳಿ ರಷ್ಯಾದಲ್ಲೆಲ್ಲ ಕಡಿಮೆ ಅಂತೇಳಿ ಕಳಿಸ್ತಾರೆ. ಅಬ್ರಾಡ್ ಅಲ್ಲಿ ಓದ್ಬೇಕಂದ್ರೆ 40 ಲಕ್ಷವರೆಗೂ ಅವರಿಗೆ ಎಜುಕೇಶನ್ ಲೋನ್ ಸಿಗುತ್ತೆ. ವಿಶ್ವಕ್ರಾಂತಿ, ವಿಶ್ವದಲ್ಲಿ ಕ್ರಾಂತಿಯನ್ನ ಮಾಡಿದ್ದು ಕೆಂಪು ಬಾವುಟ. ಅದಕ್ಕೆ ತನ್ನದೇ ಆದಂತಹ ಒಂದು ಘನತೆ, ಗೌರವ ಇದೆ. ಅನೇಕ ಕಾರ್ಮಿಕರ, ಅನೇಕ ನಾಯಕರ ತ್ಯಾಗ, ಬಲಿದಾನ, ಅವರು ಕೊಟ್ಟ ರಕ್ತ ಈ ಕೆಂಪು ಬಾವುಟವಾಗಿ ನಿರ್ಮಾಣವಾಗಿರೋದು. ಕಾರ್ಮಿಕರಿಗೋಸ್ಕರ ಅವರು ಮಾಡಿದಂತ ತ್ಯಾಗಗಳು ಇವತ್ತು ನಾವು ಈ ಭುಜದ ಮೇಲೆ ಹೆಮ್ಮೆಯಿಂದ ಕೆಂಪು ಬಾವುಟವನ್ನು ಹಾಕೊಂಡಿದ್ದೀವಿ. ಅದೆಷ್ಟೋ ಲಕ್ಷಾಂತರ ಜನ, ಅದೆಷ್ಟೋ ಸಾವಿರಾರು ನಾಯಕರು ತಮ್ಮ ಪ್ರಾಣಗಳನ್ನೇ ಬಲಿದಾನ ಕೊಟ್ಟಿದ್ದಾರೆ. ಅನೇಕ ದೇಶಗಳು ಇವತ್ತು ನಮ್ಮ ಕೆಂಪಾವಳದ ಅಡಿಯಲ್ಲಿ ಬದಲಾವಣೆಯನ್ನು ಕಂಡಿದ್ದಾವೆ, ಸ್ವತಂತ್ರವನ್ನ ಪಡೆದಿದ್ದಾವೆ, ತನ್ನದೇ ಆದಂತ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದಾವೆ ಇವತ್ತು. ಆದ್ರೆ ಭಾರತ ದೇಶದಲ್ಲಿ ಆಗ್ತಾ ಇಲ್ಲ. ಕಾರ್ಮಿಕರಲ್ಲಿ ಒಗ್ಗಟ್ಟು ಬರ್ತಾ ಇಲ್ಲ, ಅವೇರ್ನೆಸ್ ಬರ್ತಾ ಇಲ್ಲ, ತಮ್ಮ ಶಕ್ತಿಯ ಅರಿವಾಗ್ತಾ ಇಲ್ಲ, ತಮ್ಮ ಸಾಮರ್ಥ್ಯ ಏನು ಅಂತ ಅವರಿನ್ನ ತಿಳ್ಕೊಳ್ತಾ ಇಲ್ಲ. ಯಾಕಂದ್ರೆ ವಿದ್ಯಾಭ್ಯಾಸದ ಕೊರತೆ. 1947ರಿಂದ ಈಚೆಗೆ ಸ್ವತಂತ್ರ ಬಂದ ನಂತರ ಯಾರೋ ಕೆಲವರು ಅಲ್ಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಒಂದು 50-60 ನಂತರ ದಶಕದಲ್ಲಿ ಒಂದು 70ರ ಆಸುಪಾಸಿನಲ್ಲಿ ಬಡವರೆಲ್ಲ ಸ್ಕೂಲ್ ಮೆಟ್ಲು ನೋಡಿದ್ದು ನಮ್ಮ ದೇಶದಲ್ಲಿ. ಹಾಗಾಗಿ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಪಡ್ಕೊಂಡು ಈಗ ಏನೋ ಒಂದಷ್ಟು ಜೀವನ ನಿರ್ವಹಣೆ ಮಾಡ್ತಕ್ಕಂಥ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ. ನಾನು ಈ ಸಂದರ್ಭದಲ್ಲಿ ಮನವಿ ಮಾಡೋದು ಒಂದೇ, SLC PUCಗೆ ನಿಮ್ಮ ಮಕ್ಕಳನ್ನ ನಿಲ್ಲಿಸಬೇಡಿ. ಅವ್ರಿಗೆ ಸಮಾಜಕ್ಕೆ ನಾನು ಬರೋದಿಲ್ಲ. PUC ಏನು ಸಾಕಾಗೋದಿಲ್ಲ. ಡಿಗ್ರಿ, PG, ಪೋಸ್ಟ್ ಗ್ರಾಜುಯೇಷನ್ ಮಾಡಿಸಿ ನಿಮ್ಮ ಮಕ್ಕಳಿಗೆ. ಅವ್ರ ಸ್ವಂತ ಸಂಪಾದನೆ ಮಾಡ್ಕೊಳ್ತಾರೆ, ಅವ್ರ ಜೀವನ ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಅವರಿಗೆ ಬರ್ತದೆ. ಅವತ್ತು ಸಮಾಜ ಬದಲಾವಣೆಯನ್ನು ಕಾಣ್ತದೆ. ನೀವು ನೋಡದೇ ಇರ್ತಕ್ಕಂಥ ಬದಲಾವಣೆ ನಿಮ್ ಮಕ್ಕಳು ಕಾಣ್ತಾರೆ. ನಾನು ಒಂದೇ ಹೇಳ್ತೀನಿ, ನೀವು ಈ ಸಮಾಜದಲ್ಲಿ ಒಳ್ಳೆಯದನ್ನ ಕಟ್ಟಿ ಬೆಳೆಸಬೇಕಾಗಿದೆ. ನಮ್ಮ ಜವಾಬ್ದಾರಿ. ನಾವು ಕೂಲಿ ಕಾರ್ಮಿಕರು ಇರ್ಲಿ, ಯಾರು ಇರ್ಲಿ, ನಾನಾ ಜಾತಿಯ ಕೂಲಿ ಕಾರ್ಮಿಕರಿದ್ದೀವಿ ನಾವು. ಇವತ್ತು ನಾವು ಈ ಸಮಾಜದಲ್ಲಿ ಒಳ್ಳೆ ಬೆಳೆಯನ್ನ ಬಿತ್ತಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳು, ಅವರ ಮಕ್ಕಳು ಮುಂದೆ ಈ ಸಮಾಜದಲ್ಲಿ ತಿಂತಕ್ಕಂಥ ಬೆಳೆಯನ್ನ ಬಿತ್ತಬೇಕು. ಇವತ್ತು ನಾವು ಬೇವಿನ ಬೀಜವನ್ನ ಈ ಸಮಾಜದಲ್ಲಿ ಬಿಟ್ರೆ ನಿಮ್ಮ ಮಕ್ಕಳು ಬೇವಿನ ಬೀಜ ಸಿಗ್ತದೆ. ಬೇವಿನ ಬೀಜ ತಿನ್ನಕ್ಕಾಗೋದಿಲ್ಲ. ನೀವು ಇವತ್ತು ಮಾವಿನ ಮರ ಬೀಜವನ್ನ ನಾಟಿ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಮಾವಿನ ಫಸಲು ಸಿಗ್ತದೆ. ಆ ಮಾವಿನ ಫಸಲು ತಿನ್ನಿಕ್ಕಾಗ್ತದೆ. ನೀವು ನೇರಳೆ ಮರನ ನೆಟ್ಟಿದ್ರೆ ನಿಮ್ಮ ಮಕ್ಕಳಿಗೆ ನೇರಳೆ ಬೀಜ ಸಿಗ್ತದೆ. ನೀವೊಂದು ತೆಂಗಿನ ಮರ ನೆಟ್ರೆ ನಿಮ್ಮ ಮಕ್ಕಳಿಗೆ ತೆಂಗಿನಕಾಯಿ ಸಿಗ್ತದೆ. ನಾವು ಒಳ್ಳೆಯ ಫಸಲನ್ನ ಸಮಾಜದಲ್ಲಿ ನಾಟಿ ಮಾಡ್ತಕ್ಕಂಥ ಪ್ರಜೆಗಳಾಗಬೇಕು. ಕೆಟ್ಟದನ್ನ ಸರಾಸರಿಟಾಗಿ ತಳ್ಳಿ ಆಗ್ತಕ್ಕಂಥ ಧೈರ್ಯ ಬರ್ಬೇಕು ನಮ್ಗೆಲ್ಲ. ಇವತ್ತು ಯಾರು ನೀವು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರೊಫೆಸರ್ H. ನರಸಿಂಹಯ್ಯ ಅವರು ಮಾತಾಡ್ತಾರೆ,
ಪ್ರಶ್ನಿಸದೆ ಏನನ್ನ ಒಪ್ಪಬೇಡ. ನಾನು ಯಾವತ್ತು ನಮ್ಮ ಚಿಕ್ಕೂರಿನಾಗಿದ್ದಾಗ ಗ್ರಾಮ ವಿಕಾಸ ಹತ್ರ ಹೋಗ್ತೇನೆ, ವರ್ಷಟ್ಟಳ್ಳಿ ಹತ್ರ ಆ ಬಾಗಿಲ ಮೇಲೆ ಹಾಕಿದ್ರು, ನಾನು ಅದನ್ನು ಓದ್ಕೊಂಡು ಬರ್ತಾ ಇದ್ದೆ. ಯಾವತ್ತು ಪ್ರಶ್ನಿಸದೆ ಒಪ್ಪಬೇಡ. ಯಾಕೆ, ಏನಕ್ಕೆ ಕೊಡ್ಬೇಕು, ಯಾಕೆ ಮಾಡ್ಬೇಕು, ಯಾಕೆ ಕೇಳಬೇಕು ನೀನ್ ಹೇಳಿದ್ದನ್ನ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ನಮ್ಮಲ್ಲಿ ಯಾವತ್ತವರೆಗೂ ಬರೋದಿಲ್ವೋ ಈ ಸಮಾಜದಲ್ಲಿ ಬದಲಾವಣೆ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ತಾವೆಲ್ಲ ಕೂಡ ಕಟ್ಟಡ ಕಾರ್ಮಿಕರಿದ್ದೀರಿ, ಶ್ರಮಿಕ ವರ್ಗ ಇದ್ದೀರಿ. ಏನು ತಮ್ಮ ಶಕ್ತಿಯನ್ನ ಪರಾವಲಂಬನೆ ಜೀವನ ಮಾಡ್ತಕ್ಕಂಥ ಸ್ವಾಭಿಮಾನಿಗಳು ನೀವೆಲ್ಲ ಪ್ರಶ್ನೆ ಮಾಡೋದಾಗಿ ನಿಮ್ಮ ಮಕ್ಕಳನ್ನ ಉತ್ತಮ ಪ್ರಜೆಗಳಾಗಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶ್ವ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ